ಅತ್ತೆಯನ್ನ ಸಾಯಿಸ್ಲಿಕ್ಕೆ ಒಂದೆರಡು ಮಾತ್ರೆನ ಕೊಡಿ ಅಂತೇಳಿ ಬೆಂಗಳೂರಿನ ವೈದ್ಯರಿಗೆ ವಿಚಿತ್ರವಾದಂತಹ ಸಂದೇಶವನ್ನ ಕಳಿಸಿರುವಂತಹ ಘಟನೆ ಇದೆ. ಈ ಸಂಬಂಧ ವೈದ್ಯರು ಸಂಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಹೆಬ್ಬಿಸ್ ಕ್ಲಿನಿಕ್ ನ ಡಾಕ್ಟರ್ ಸುನಿಲ್ ಕುಮಾರ್ ಇದನ್ನ ಮಾತಾಡ್ಸೋಣ. ಸರ್, ತಾವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನ್ ವಿಚಾರ ಸರ್? ಒಂಥರ ವಿಚಿತ್ರ ಘಟನೆ ಇದು. ಹೌದು, ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ವಾಟ್ಸಪ್ಪಲ್ಲಿ ನನಗೆ ಒಂದು ಮೆಸೇಜ್ ಬರುತ್ತೆ. ಹಾಯ್ ಅಂತ ಬರುತ್ತೆ. ನಾನು ವಾಪಸ್ ಹಾಯ್ ಅಂತ ಕಳಿಸ್ತೀನಿ. ಯಾರು ನೀವು, ನಿಮ್ಗೆ ಏನಾಗಬೇಕು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ಇಲ್ಲ ಹೇಳಬೇಕು. ಅವ್ರು ಹೇಳೋದೇ ಇಲ್ಲ. ಆಮೇಲೆ ಹೇಳ್ತಾರೆ ಇಲ್ಲ ನಮ್ಮ ಅತ್ತೆನ ಸಾಯಿಸ್ಬೇಕು, 2 ಮಾತ್ರೆ ಕೊಡಿ ಅಂತಾರೆ. ನಾನು ನಿಜವಾಗ್ಲೂ ನಮಗೆ ಅನಾರೋಗ್ಯ ಅಥವಾ ಆರೋಗ್ಯದ ಸಮಸ್ಯೆ ಇರುವಾಗ ನನಗೆ ಮೆಸೇಜ್ ಮಾಡೋಂಥದ್ದು, ಕಾಲ್ ಮಾಡೋಂಥದ್ದು ಜನರು ಮಾಡ್ತಾರೆ. ನಂದು ಆಲ್ಮೋಸ್ಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನಂಬರ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಮೀಡಿಯಾ ಕವರ್ ಮಾಡಿರೋದ್ರಿಂದ ನಾನು ಇದೇನು ವಿಚಿತ್ರ ಅಂತ ಅನಿಸುತ್ತೆ. ಇನ್ನೊಂದು ಸಾರಿ ನಾನು ಕೇಳ್ತೀನಿ, ಇಲ್ಲ ನಮ್ಮ ಅತ್ತೆಗೆ ಸಾಯಿಸೋದಕ್ಕೆ 2 ಮಾತ್ರೆ ಕೊಡಿ ಪ್ಲೀಸ್, ದಯವಿಟ್ಟು ಬರೆದು ಕೊಡಿ, ವಾಟ್ಸಪ್ ಮಾಡಿ ಅಂತ ಕೇಳ್ತಾರೆ. ನಿಜವಾಗ್ಲೂ ಶಾಕ್ ಆಗಿ ನಾನು ಸಾಕಷ್ಟು ಸಾಮಾಜಿಕ ಹೋರಾಟಗಳನ್ನು ಮತ್ತು ಜನರಿಗೆ ಸೇವೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೆ. ಬಟ್ ನಮ್ಗೆ ಶತ್ರುಗಳು ಇದ್ದಾರೆ. ಹಾಗಾಗಿ ಯಾಕೆ, ಯಾರು ಸರ್, ಯಾವ ನಂಬರಿಂದ ಮೆಸೇಜ್ ಬರುತ್ತೆ? ಅವ್ರು ಏನಂತ ಹೇಳಿ ತಮ್ಮನ್ನು ಪರಿಚಯ ಮಾಡ್ಕೊಳ್ತಾರೆ? ನನ್ನ ಸಹನಾ, ನಾನು ಬೆಂಗಳೂರಿಂದ ಅಂತ ಹೇಳ್ತಾರೆ. ಏನಾಗಬೇಕಾಗಿತ್ತು ಅಂತ ಕೇಳಿದಾಗ 2 ಮಾತ್ರೆ ಕೊಡಿ ದಯವಿಟ್ಟು, ಪ್ಲೀಸ್ ದಯವಿಟ್ಟು 2 ಮಾತ್ರೆ ಬರೆದು ಕೊಡಿ ಅಂತ ಪದೇ ಪದೇ ಮೆಸೇಜ್ ಮಾಡ್ತಾರೆ. ಆ ಮೆಸೇಜ್ ಮಾಡಿದ ತಕ್ಷಣ ನಾನು ಇಮ್ಮಿಡಿಯೇಟಾಗಿ ಇದು ಮಾಡೋವಂಥದ್ದು ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಅಂದ ತಕ್ಷಣವೇ ಅವರು ಇದು ಕ್ರೈಮ್ ಆಗುತ್ತೆ, ಇಂಥ ಕ್ರೈಮ್ ಕೆಲಸನ ಮಾಡೋವಂಥದ್ದು ಅಪರಾಧ. ಹಾಗಾಗಿ ನಾನು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದ ತಕ್ಷಣ ತಮ್ಮ ವಾಟ್ಸಪ್ ಚಾಟ್ಸನ್ನು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದ ತಕ್ಷಣ ನಾನು ಮೊದಲೇ ಸ್ಕ್ರೀನ್ಶಾಟ್ ತೊಗೊಂಡಿರೋದ್ರಿಂದ ಸ್ಕ್ರೀನ್ಶಾಟ್ ಉಳ್ಕೊಳ್ಳುತ್ತೆ. ಅದಾದಮೇಲೆ ನಾನು ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಧ್ಯಾಹ್ನ 2:15 ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ತೊಗೊಂಡು ಇವತ್ತು 17-18 2 ದಿನ ಆಯಿತು. ಕಂಪ್ಲೇಂಟ್ನ ಏನು ಆ್ಯಕ್ಷನ್ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಬಟ್ ಅದು ಆ್ಯಕ್ಚುಲಿ ಏನಾಗಿದೆ, ವಾಸ್ತವದಲ್ಲಿ ನಿಜವಾಗ್ಲೂ ಅವ್ರಿಗೆ ಸಾಯಿಸೋದು ಇಂಟೆನ್ಷನ್ ಇತ್ತ ನನ್ನನ್ನು ಏನಾದರೂ ಟ್ರ್ಯಾಪ್ ಮಾಡೋದಕ್ಕೆ ಮಾಡಿರೋಂಥ ಸಂಚ ಅಂತ ಗೊತ್ತಿಲ್ಲ. ಯಾಕೆ ಇದಕ್ಕಿಂತ ಮುಂಚೆ ತಮ್ಮನ್ನೆಲ್ಲ ನೇರವಾಗಿ ಭೇಟಿ ಆಗಿಲ್ಲ, ಮೊದಲನೇ ಸಲ ಅನ್ನೊಂದು ನಂಬರಿಂದ ಮೆಸೇಜ್ ಬಂದಿತ್ತು ತಮಗೆ ಅಂತ. ಅವ್ರಿಗೆ ಎಲ್ಲಿ ನಂಬರ್ ಸಿಕ್ತು ಅಂತ ಕೇಳ್ತೀನಿ ನಾನು. ಅವ್ರು ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ನಂಬರ್ ಅಂತ ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿದೆ ಅಂದರೆ ಇನ್ಸ್ಟಾಗ್ರಾಮ್ದು ಡೀಟೇಲ್ಸ್ ಕಳಿಸಿ ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ನನ್ನ ನಂಬರ್ ಸಿಕ್ಕಿರುತ್ತೆ. ಒಬ್ಬರು ಮೀಡಿಯಾದವರು ಅದನ್ನು ನನ್ನ ನಂಬರ್ನ ಪೋಸ್ಟ್ ಮಾಡಿರ್ತಾರೆ. ಅವರು ಒಂದಿಷ್ಟು ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ಗೋಸ್ಕರ ಅದರಲ್ಲಿ ನಂಬರ್ ಇರುತ್ತೆ. ಅಲ್ಲಿ ನಂಬರ್ ತೊಗೊಂಡು ಇವರು ನನಗೆ ಟೆಕ್ಸ್ಟ್ ಮಾಡ್ತಾರೆ ವಾಟ್ಸಪ್ಪಲ್ಲಿ. ನಮ್ಮ ಹತ್ರ ಟ್ಯಾಬ್ಲೆಟ್ಸ್ ಕೇಳೋದು ಅಥವಾ ಇಂಜೆಕ್ಷನ್ಸ್ನ ಕೇಳೋದು ಸರ್? ಟ್ಯಾಬ್ಲೆಟ್ಸ್ ಕೇಳೋಂಥದ್ದು. 2 ಮಾತ್ರೆ ಬರೆದು ಕೊಡಿ, ಇಮಿಡಿಯೇಟ್ ಸಾಯ್ಬೇಕು ಆ ಥರದ್ದು ಅಂತ ಹೇಳಿ. ಬೆಂಗಳೂರಿನಲ್ಲಿ 1000 ಜನ ಡಾಕ್ಟರ್ಸ್ ಇದ್ದಾರೆ, ಆದರೆ ಹೆಬ್ಬಿ ಸುನಿಲ್ ಕುಮಾರ್ನೇ ಅವ್ರಿಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂತೇಳಿ? ಅದೇ ನಾನು ತುಂಬ ಫೇಮಸ್ ಆಗಿರೋದ್ರಿಂದ, ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾರೋದ್ರಿಂದ, ಭ್ರಷ್ಟರ ವಿರುದ್ಧ ಭ್ರಷ್ಟ, ಕಳ್ಳನ ವಿರುದ್ಧ ಕಳ್ಳ ಅಂತ ನೇರವಾಗಿ ಹೇಳೋದ್ರಿಂದ ತುಂಬ ಜನ ಶತ್ರುಗಳಿದ್ದಾರೆ. ಯಾವುದೋ ಒಂದು ಟ್ರ್ಯಾಪ್ ಇರ್ಬೋದು ಅಥವಾ ನಿಜವಾಗ್ಲೂ ಅವ್ರು ಕೊಲೆ ಮಾಡೋ ಆಸಕ್ತಿ ಇತ್ತಂತ ಗೊತ್ತಿಲ್ಲ. ಪೊಲೀಸರೇ ರಿವೀಲ್ ಮಾಡಬೇಕಾಗಿರೋಂಥದ್ದು ವಿಚಾರನ. ನೀವು ಲಾಸ್ಟ್ ಟೈಮ್ ML ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರಿ ಬಿಜಾಪುರದಲ್ಲಿ. ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಸರ್? ಇಲ್ಲ, ನನಗೆ ಆ ಥರ ಯಾರು ಇಂಥ ನೀಚ್ ಕೆಲಸ ಮಾಡೋಂಥ ಶತ್ರುಗಳು ಯಾರೂ ಇಲ್ಲ. ಬಟ್ ಏನಂದರೆ ಹೇಳೋಕ್ಕಾಗಲ್ಲ, ಸಮಾಜ ತುಂಬ ಕಾಲ ಕೆಟ್ಟೋಗಿದೆ. ನಾವು ಈ ಥರ ನೇರವಾಗಿ ಮಾತಾಡೋದ್ರಿಂದ ಒಂದಿಷ್ಟು ಜನಕ್ಕೆ ಏನಾದರೂ ಮಾಡ್ಬೇಕಂತ ಸಂಚೆ ಏನಾದರೂ ರೂಪಿಸಿರ್ಬೋದು ಅಂತ ಒಂದು ಆಲೋಚನೆ. ಇದಿಷ್ಟು ವೈದ್ಯ ಹೆಬ್ಬಿ ಸುನಿಲ್ ಕುಮಾರ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.